ಪತ್ರಿಕಾ ಉದ್ದೇಶಿಸಿ ಮಾತನಾಡಿದ್ದಾರೆ. ಪತ್ರಿಕಾ ಬಂಧುಗಳೇ, ಪಕ್ಷದ ಅಧ್ಯಕ್ಷರೇ, ಈಗ ಜನ ಆಕ್ರೋಶದ ನಮ್ಮ ಸಭೆಯ ಬಗ್ಗೆ ಸವಿಸ್ತಾರವಾಗಿ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ. ಇದು ಬರೀ ನಮ್ಮ ಪಕ್ಷದ ಸಲುವಾಗಿ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಬಗ್ಗೆ ಇದು ಒಂದು ಆಕ್ರೋಶ, ಇದು ಒಂದು ಸಭೆ. ಇದು ನಮ್ಮ ಸಲುವಾಗಿರಲಿಲ್ಲ, ನಿಮ್ಮ ಸಲುವಾಗಿ, ಜನರ ಸಲುವಾಗಿ. ನೋಡ್ರಿ ಎಷ್ಟು ಕಷ್ಟ, ಜನರಿಗೆ ದುಡಿದವ್ರಿಗೆ ಪಗಾರ ಇಲ್ಲ, ಆಮೇಲೆ ಎಲ್ಲದಕ್ಕೂ ಪ್ರತಿಯೊಂದು ದಿನನಿತ್ಯ ಬಳಕೆಯ ಎಲ್ಲ ಪದಾರ್ಥಗಳಿಗೂ ಸಂಪೂರ್ಣ ರೇಟ್ ಹೆಚ್ಚ. ಕುಡಿಯುವ ನೀರಿಗೆ ಸಹಿತ ರಾಜ್ಯದಲ್ಲಿ ಹೆಚ್ಚಿಗೆ ರೇಟ, ಹಾಲಿಗೆ ರೇಟ ಯಾವ್ದಕ್ಕೆ ಕಮ್ಮದ ಹೇಳಿ. ನೀರ ಹಾಲ ಮುಗಿದ ಮೇಲೆ ನಡು ಏನು ಬರ್ತಾವಲ್ಲ ತಿತ್ತೇವು ನಾವೆಲ್ಲ, ಅದಕ್ಕೂ ಕೂಡ ಕಡಿಮೆ ಇಲ್ಲ. ಇಂಥ ಸರ್ಕಾರ, ನಾನು ಕೂಡ ಸುಮಾರು 18 ವರ್ಷ ರಾಜ್ಯದಲ್ಲಿ ಹಿಂದೆ ಮಂತ್ರಿ ಆಗಿದ್ದೆ. ಅದರ ಮೇಲೆ ಇಲ್ಲಿವರೆಗೂ ಇಂಥ ಸರ್ಕಾರನೇ ನಾನು ನೋಡಿರ್ಲಿಲ್ಲಪ್ಪ. ಇದು ಯಾವ ಸರ್ಕಾರ ಏನೋ ಜನರಿಗೆ ಹೋಗಿ ನಾವು ಪುಕ್ಕಟ್ ಏನೇನೋ ಕೊಡ್ತೇವೆ ಅಂಥೇಳಿ ಇಲ್ಲಿ ಜನರಿಗೆ ಕೊಲ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದದ್ದು. ನಿನಗೇನಾದರೂ ಸಿದ್ದರಾಮಣ್ಣವರೇ, ನನ್ನ ಜೊತೆ ಸುಮಾರು ವರ್ಷ ನೀನು ಕೂಡ ಕೆಲಸ ಮಾಡಿ ಅತ್ಯಂತ ಗೌರವಿತವಾಗಿ ಹಿಂದೆ ನಡ್ಕೊಂಡಿದ್ದೆ. ಆ ಗೌರವ ನಿನಗೆ ಉಳಿಬೇಕಾದ್ರೆ ನೀನು ಮಂತ್ರಿಮಂಡಲವನ್ನು ಕರೆದು ಈ ನಿನ್ನ ಸರ್ಕಾರವನ್ನು ಬರ್ಖಾಸ್ ಮಾಡಿದಾಗ ನಿನಗೆ ತಿಳಿತದ ಜನ ಎಷ್ಟು ನಿನ್ನ ಮೇಲೆ ಪ್ರೀತಿ ಅದಾರ ಅನ್ನತಕ್ಕಂಥ ಮಾತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿ, ಆರ್ಥಿಕವಾಗಿ ಸಂಪೂರ್ಣವಾಗಿ ಹಿನ್ನಡೆದ ಸರ್ಕಾರ. ಪಾಪ ಕಾಂಟ್ರಾಕ್ಟರ್ಗೆ ಬಿಲ್ ಇಲ್ಲ. ಅದು ಬಿಡ್ರಿ ಹೋಲಿ, ಬಿಜಾಪುರದಾಗ ಮುನ್ಸಿಪಾಲ್ಟಿಯಾಗ ಏನು ಗಾಡಿಗಳು ಇದ್ವಲ್ಲ, ಆ ಗಾಡಿಗಳಿಗೆ ಎಣ್ಣೆ ಹಾಕ್ಲಕ್ಕೆ ರೊಕ್ಕಿಲ್ಲ. ವಿಚಾರ ಮಾಡ್ರಿ, ಬಿಜಾಪುರ ಹೊಲಸು ನಾರ್ತಾ ಇದೆ ಎಲ್ಲ ಕಡೆ, ಅದನ್ನ ಎತ್ತವ್ರಿಗೆ ದಿಕ್ಕಿಲ್ಲ. ಇಂಥದ್ದು ಎಂದರೆ ನೋಡಿದ್ದೇವ ನಾವು? ನೋಡ್ರಿ, ನಿಜವಾಗಿ ಇದೆಲ್ಲವನ್ನೂ ಕೂಡ ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಇವೆಲ್ಲ ಮುಚ್ಚಿಸ್ಕೊಳ್ಳಕ ಈ ಜಾತಿ ಸಂಘಟನೆಯ ಒಂದು ಏನು ಆಧಾರಿತ ಒಂದು ಇದು ಏನು ತರ್ಲಾಕತ್ಯಾರ, ಇವತ್ತ ಜನಗಣತಿಯನ್ನು ತರ್ಲಾಕತ್ಯಾರ. ಇದೆಲ್ಲ ಎದಕ್ಕಪ್ಪ ಅಂದ್ರೆ ತಾವು ಇಲ್ಲೆಲ್ಲ ರಾಡಿ ಮಾಡ್ಯಾರಲ್ಲ, ಈ ರಾಡಿ ಮಾಡೋದನ್ನು ಮುಚ್ಕೊಳ್ಳಿಕ್ಕೆ ಇದನ್ನು ತರ್ತಕ್ಕಂಥ ಪ್ರಯಾಸ ಮುಖ್ಯಮಂತ್ರಿಗಳು ಮಾಡ್ಲಕತ್ತಾರ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ. ನೋಡ್ರಿ, ನನಗೆ ನಿನಗೆ 150 ಬೋರ್ವೆಲ್ ನಾವು ಮಂಜೂರು ಮಾಡಿದೆ ಅಂತ ಹೇಳಿ ನನಗೆ ಆರ್ಡರ್ ಮಾಡಿಕೊಟ್ರಪ್ಪ. ಮಾಡಿಕೊಟ್ಟ ಮೇಲೆ ನಾ ಏನು ಮಾಡ್ದೆ, ಎಲ್ಲ ನನ್ನ ಕಾರ್ಯಕರ್ತರಿಗೆ ಪತ್ರ ಬರೆದೆ. ಹಳ್ಳಿಗಳಿಗೆ ಎಷ್ಟು ಮಂದಿ 180 ಮಂದಿ ನಿಮ್ಮ ಎಲ್ಲ ಮಂಜೂರು ಆಗ್ಯಾವ ನಾನು ಪತ್ರ ಬರೆದ. ಮುಂದೆ 30 ಹಾಕಿದ್ರು. ಇಲ್ದೇನೋ SCPTದ ಅಮೌಂಟು ಮುಂದೆ ಬರೀ 25 ಬೋರ್ ಹಾಕಿ ಉಳಿದಿದ್ದೆಲ್ಲ ಹಣ ವಿಡ್ರಾ ಮಾಡಿಕೊಟ್ರು. ನೀವು ಪಾಪ ಹತ್ತಂಗಿಲ್ಲ ಸಿದ್ದರಾಮಣ್ಣವ್ರೆ. ಎಷ್ಟು ಜನರನ್ನ ಸತ್ಯಾನಾಶ ಮಾಡಿದ್ರಿ. ಅವ್ರ ಪರಿಸ್ಥಿತಿ ಏನಾಯ್ತು? ಚುನಾವಣೆ ಬಂತು ಅಂತೇಳಿ ಅವರ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನ ಅದನ್ನು ತಕೊಂಡು ಚುನಾವಣೆ ಮಾಡಿಸ್ಲಾಕತ್ತೀರಿ. ನಾಚಿಕೆ ಬರೋದಿಲ್ಲ ನಿಮ್ಗೆ? ನೋಡ್ರಿ, ಇವರು ಈ ಅಂತ್ಯಂತ ಹೊಲಸು ಕೆಲಸ ಮಾಡ್ಲಾಕತ್ತಾರೆ. ಬರೇ ರಾಜ್ಯದ ಅಷ್ಟೇ ಅಲ್ಲ, ದೇಶದಲ್ಲಿರ್ತಕ್ಕಂಥ ಪಕ್ಷವೂ ಕೂಡ ಈ ಒಂದು ಏನು ನೋಡ್ರಿ, ಇಲ್ಲಿ ರಾಜ್ಯದಲ್ಲಿ ಏನ್ ಮಾಡ್ಲಾಕತ್ತಾರ, ಅಲ್ಪಸಂಖ್ಯಾತರು ದಲಿತರು ಅಂತ ಹೇಳ್ತಾರೆ. ಇಲ್ಲಿ ಅಂದ್ರೆ ವೋಟ್ ಬ್ಯಾಂಕ್. ರೇ ಸಿದ್ದರಾಮಣ್ಣವ್ರೇ, ಇದು ಬಿಟ್ಟು ಬಿಡ್ರಿ, ಸಾಕಿನ ಬಿಟ್ಟು ಬಿಡ್ರಿ. ನಿನ್ನಲ್ಲಿ ಏನಾದರೂ ಒಂದು ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಟ್ಟು ಹೊರಗೋರಿ, ವಲ್ಲ ಅಂದ್ರೆ ಡಿಸಲ್ವ್ ಮಾಡಿ. ಎಷ್ಟು ಜನ ನಿಮ್ಮ ಬೆನ್ನು ಹತ್ತಾರ ಮುಂದಿನ ಸಲ ನೋಡೋಣ. ನಮಗೆ ವೋಟ್ ಹಾಕಿಲ್ಲ ಅಂತ ನಾವು ಇಲ್ಲಿ ತರ ಸುಳ್ಳಿದ್ದೆವು. ಬಿಡ್ರಪ್ಪ ಹೋಲಿ, ಅವರೇ ಚಲೋ ಕೆಲಸ ಮಾಡ್ತಾರ, ಮಾಡ್ಲಿ ಅಂತೇಳಿ ಸಮಾಧಾನ ಪಟ್ಕೊಂಡಿದ್ದೆವು. ಆದ್ರೆ ಇವತ್ತು ನೀವೇನ್ ಮಾಡ್ಲಾಕತ್ತೀರಿ ಸಿದ್ದರಾಮಣ್ಣವ್ರೆ? ಪಾಪ ಜನರನ್ನ ಕೊಲ್ಲಾಕತ್ತೀರಿ. ನಾವು ಯಾವತ್ತೂ ಕೂಡ ಇಂಥ ನೋಡಿಲ್ಲ. ನಾನು ನಿಜವಾಗಿ ನಿನ್ನಲ್ಲಿ ಏನಾದರೂ ಇದ್ರೆ ಮಾನ ಮರ್ಯಾದೆ ಇದ್ದರೆ ನೀವು ರಾಜೀನಾಮೆ ಕೊಡು, ಅಲ್ಲ ಅಂದ್ರೆ ಡಿಸಾಲ್ವ್ ಮಾಡಿ ಮನೆಗೆ ಎಲೆಕ್ಷನ್ ನಡೆಸ್ರಿ. ಯಾರಿಗೆ ಜನ ವೋಟ್ ಕೊಡ್ತಾರ ನೀವು ನೋಡಕತ್ರಿ. ಯಾರೂ ಇಲ್ಲ ಅವ್ರು ಇಲ್ಲ ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.